ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಆಮ್ಚೂರ್ ಪೌಡ್ರನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಆಮ್ಚೂರ್ ಪೌಡ್ರನ್ನು ನಾವು ತುಂಬ ಅಡುಗೆಗಳಿಗೆ ಇದನ್ನು ಉಪಯೋಗಿಸ್ತೇವೆ. ಹಾಗಾಗಿ ಇವಾಗ ಮಾವಿನಕಾಯಿ ಸಿಗುವ ಸಮಯದಲ್ಲಿ ಈ ಆಮ್ಚೂರ್ ಪೌಡ್ರನ್ನು ಮಾಡಿಟ್ರೆ ನಮಗೆ ಉಪಯೋಗಿಸ್ಬೋದು. ಬನ್ನಿ ಇವಾಗ ಇದಕ್ಕೆ ಬೇಕಾದ ಮಾವಿನಕಾಯಿಯನ್ನು ಕೂಡ ಕೊಯ್ಯೋಣ. ಇದನ್ನು ಮಾಡಬೇಕಿದ್ರೆ ನಮಗೆ ಸ್ವಲ್ಪ ಎಳತ್ತಾದ ಮಾವಿನಕಾಯಿ ಬೇಕು. ಹಾಗಾಗಿ ಇಲ್ಲಿ ಎಳತ್ತಾದ ಮಾವಿನಕಾಯಿಯನ್ನು ನಾನು ಕೊಯ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಈ ಆಮ್ಚೂರ್ ರೆಸಿಪಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಎಳತ್ತು. ಮಾಡಲಿಕ್ಕೆ ನಾನಿಲ್ಲಿ 4 ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ತೊಗೊಂಡಿದ್ದೇನೆ. ಹಾಗೆ ಆಮೇಲೆ ಇವಾಗ ಅದರ ಹೊರಗಿನ ಸಿಪ್ಪೆಯನ್ನು ತೆಗಿಬೇಕು. ನಮಗೆ ಕ್ಲೀನಾದ ಕಲರ್ ಬರಬೇಕಿದ್ರೆ ಈ ಮಾವಿನಕಾಯಿ ಸ್ವಲ್ಪ ಎಳತ್ತಿರಬೇಕು. ಇದು ಸ್ವಲ್ಪ ಎಳತ್ತು ಅಂತ ಅಲ್ಲ, ಆದರೆ ಪರವಾಗಿಲ್ಲ. ಮೊದಲಿಗೆಲ್ಲ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡ್ತೇನೆ. ನೋಡಿ, ಈ ಥರ ಸಿಪ್ಪೆ ತೆಗೆದ್ರೆ ಆಯಿತು. ಹಾಗೆ ಈಗ ಎಲ್ಲದರ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡ್ತೇನೆ. ನೋಡಿ, ಇವಾಗ ಸಿಪ್ಪೆ ತೆಗೆದಾಯಿತು. ಈ ಥರ ತೆಗೆದಿದ್ದೇನೆ. ಇನ್ನು ಇದನ್ನು ಸ್ಕ್ರ್ಯಾಪ್ ಮಾಡಬೇಕು. ಸ್ಕ್ರ್ಯಾಪ್ ಮಾಡಿದರೆ ಬೇಗನೆ ಒಣಗ್ತದೆ. ಕಟ್ ಮಾಡಿದರೆ ಒಣಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಹಾಗಾಗಿ ಸ್ಕ್ರ್ಯಾಪ್ ಮಾಡಿ ಒಣಗಿಸಿದರೆ ಬೇಗ ಒಣಗ್ತದೆ. ಬೆಳಗ್ಗೆ ಹಾಕಿದರೆ ಸಾಯಂಕಾಲ ಒಣಗ್ತದೆ. ಅಷ್ಟು ಒಳ್ಳೆ ಬಿಸಿಲಿದೆ ಇವಾಗ ಇದನ್ನು ನಾನು ಸ್ಕ್ರ್ಯಾಪ್ ಮಾಡ್ತೇನೆ. ನೋಡಿ, ಇದು ಎಳತ್ತಿದೆ. ಎಳತ್ತಿದ್ರೆ ಒಳ್ಳೆಯದಾಗ್ತದೆ. ನೋಡಿ, ಈ ಥರ ಸ್ಕ್ರ್ಯಾಪ್ ಮಾಡಬೇಕು. ಇವಾಗ ಇದನ್ನು ಸ್ಕ್ರ್ಯಾಪ್ ಮಾಡಿ ನಾವು ನೀರಲ್ಲಿ ಹಾಕಬೇಕು. ಹೀಗೆ ಇಟ್ಟರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಹಾಗಾಗಿ ನೀರಲ್ಲಿ ಹಾಕಿ ಮತ್ತು ನಾವು ಇದನ್ನು ನೀರನ್ನು ಹಿಂಡಿ ಬಿಸಿಲಿಗೆ ಒಣ ಹಾಕಿದರೆ ಆಯಿತು. ಇವಾಗ ನಾನು ಎಲ್ಲವನ್ನು ಸ್ಕ್ರ್ಯಾಪ್ ಮಾಡಿ ತೋರಿಸ್ತೇನೆ. ಇವಾಗ ನೋಡಿ, ತುರಿದ ಮಾವಿನಕಾಯಿಯನ್ನು ನೀರಲ್ಲಿ ಹಾಕ್ತೇನೆ. ಇವಾಗ 2 ಮಾವಿನಕಾಯಿಯನ್ನು ತುರಿದಾಯಿತು. ಇನ್ನೂ ಕೂಡ 2 ತುರಿಲಿಕ್ಕಿದೆ. ಅದನ್ನು ಬೇಗ ತುರಿದು ನೀರಲ್ಲಿ ಹಾಕಿ ಮತ್ತು ನಾನು ಹಿಂಡಿ ಒಣ ಹಾಕ್ತೇನೆ. ನೋಡಿ, 4 ಮಾವಿನಕಾಯಿಯನ್ನು ಕೂಡ ತುರಿದು ನೀರಲ್ಲಿ ಹಾಕಿದೆ. ಇವಾಗ ಇದನ್ನು ಹಿಂಡಿ ನೀರನ್ನೆಲ್ಲ ತೆಗೆದು ಮತ್ತು ಬಿಸಿಲಿಗೆ ಒಣ ಹಾಕ್ತೇನೆ. ಇದು ಇಷ್ಟು ತೆಳುವಾಗಿ ಸ್ಕ್ರ್ಯಾಪ್ ಮಾಡಿದ ಕಾರಣ ಬೇಗ ಒಣಗ್ತದೆ. ನೀರಲ್ಲಿ ಹಾಕಲಿಲ್ಲ ಅಂದರೆ ಕಪ್ಪಗಾಗ್ತದೆ. ನಮಗೆ ಕ್ಲೀನಾದ ಆಮ್ಚೂರ್ ಪೌಡರ್ ಬೇಕು. ಹಾಗಾಗಿ ನೀರಲ್ಲಿ ಹಾಕೋದು. ನೋಡಿ, ಇವಾಗ ಎಲ್ಲವನ್ನು ಹಿಂಡಿ ಆಯಿತು. ಇನ್ನು ಇದನ್ನು ಬಿಸಿಲಿಗೆ ಒಣ ಹಾಕ್ತೇನೆ. ಬಿಸಿಲು ಚೆನ್ನಾಗಿರುವ ಕಾರಣ ಒಂದೇ ದಿವಸದಲ್ಲಿ ಇದು ಚೆನ್ನಾಗಿ ಒಣಗ್ತದೆ. ಇಲ್ಲಿ ಬಿಸಿಲಿಗೆ ಒಂದು ಗೋಣಿ ಹಾಕಿ ಅದರ ಮೇಲೆ ಬಟ್ಟೆಯನ್ನು ಹಾಕಿದ್ದೇನೆ. ಇವಾಗ ಇದನ್ನು ತೆಳುವಾಗಿ ಒಣ ಹಾಕಬೇಕು. ಮತ್ತು ಸ್ವಲ್ಪ ಪಸೆ ಆರಿದ ಮೇಲೆ ಮತ್ತೊಮ್ಮೆ ನಾವು ಕೈ ಆಡಿಸಿದರೆ ಬೇಗನೆ ಒಣಗ್ತದೆ. ಇವಾಗ ಇದನ್ನು ತೆಳುವಾಗಿ ಸ್ಪ್ರೆಡ್ ಮಾಡ್ತೇನೆ.
ನೋಡಿ ಎಲ್ಲವನ್ನು ಸ್ಪ್ರೆಡ್ ಮಾಡಿ ಆಯಿತು. ಇನ್ನು ಇದು ಚೆನ್ನಾಗಿ ಒಣಗಲಿ. ನೋಡಿ ಬೆಳಗ್ಗೆ ಒಂದು 11 ಗಂಟೆಗೆ ನಾನು ಕಟ್ ಮಾಡಿ ಹಾಕಿದ್ದು. ಮಧ್ಯಾಹ್ನ ಆಗುವಾಗ ಮೋಡಾಯಿತು, ಹಾಗಾಗಿ ಚೆನ್ನಾಗಿ ಒಣಗಲಿಲ್ಲ. ಇನ್ನು ನಾಳೆ ಒಣಗಿಸಿ ಮತ್ತು ನಾಳೆ ಹುಡಿ ಮಾಡಲಿಕ್ಕಾಯಿತು. ಇವಾಗ ನೋಡಿ ಎಷ್ಟು ಒಣಗಿದೆ. ಇವಾಗ ತುಂಬ ಜೋರು ಮೋಡಾಗಿದೆ, ಹಾಗಾಗಿ ಇದನ್ನು ನಾನು ಒಳಗಡೆ ಕೊಂಡೋಗಿ ಇಡ್ತೇನೆ. ಇಲ್ಲದಿದ್ದರೆ ಚೆನ್ನಾಗಿ ಒಣಗ್ತಿತ್ತು ಇಷ್ಟೊತ್ತಿಗೆ. ಇವಾಗ ನೋಡಿ ಇಷ್ಟಾಗಿದೆ. ಇದನ್ನೇನು ನಾಳೆ ಚೆನ್ನಾಗಿ ಒಣಗಿಸಿ ಮತ್ತೆ ಹುಡಿ ಮಾಡೋದು. ನೋಡಿ ಆಮ್ಚೂರು ಮಾಡಲಿಕ್ಕೆ ನಿನ್ನೆ ನಾನು ಸ್ಕ್ರ್ಯಾಪ್ ಮಾಡಿ ಒಣಗಿಸ್ಲಿಕ್ಕೆ ಇಟ್ಟಿದ್ದೆ. ಮತ್ತು ಸಾಯಂಕಾಲ ಮೋಡ ಆಯಿತು ಅಂತೇಳಿ ತೆಗೆದು ಒಳಗಿಟ್ಟು ಇವತ್ತು ಬೆಳಗ್ಗೆ ಹೊರಗಡೆ ಇಟ್ಟಿದ್ದೆ. ಇವಾಗ ನೋಡಿ ಇದು ಚೆನ್ನಾಗಿ ಒಣಗಿದೆ. ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಬೇಕು. ನೋಡಿ ಯಾವ ಥರ ಒಣಗಿದೆ ನೋಡಿ. ಇವಾಗ ಒಣಗಿದ ಈ ಮಾವಿನಕಾಯಿಯ ಸ್ಕ್ರ್ಯಾಪ್ ಮಾಡಿದ ಹುಡಿಯನ್ನು ಮಿಕ್ಸಿ ಜಾರಿಗೆ ಹಾಕಿದ್ದನ್ನು ಗ್ರೈಂಡ್ ಮಾಡ್ತೇನೆ. ನಾನಿಲ್ಲಿ 4 ಮಾವಿನಕಾಯಿ ತೊಗೊಂಡಿದ್ದೆ. ನೋಡಿ ಎಷ್ಟು ಕಡಿಮೆ ಆಗಿದೆ ನೋಡಿ. ಇವಾಗ ಒಣಗಿದ ಈ ಮಾವಿನ ಪೀಸನ್ನು ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇವಾಗ ಈ ಪೌಡರ್ ಹಾಳಾಗದಾಗಿರಲಿಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕಾಗ್ತದೆ. ಉಪ್ಪನ್ನು ಹಾಕಿದ್ದನ್ನು ಗ್ರೈಂಡ್ ಮಾಡಬೇಕು. ನೋಡಿ ಇವಾಗ ಆಮ್ಚೂರ್ ಪೌಡರ್ ರೆಡಿ ಆಯಿತು. ಇದಕ್ಕೆ ಉಪ್ಪು ಹಾಕಿದ ಕಾರಣ ನಾವು ನೋಡಿಕೊಂಡು ಇದನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ನಾವೇನಾದರೂ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕಬೇಕಾಗ್ತದೆ. ಇದಕ್ಕೆ ಹಾಕಿದ್ದೇವಲ್ವ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಬೇಕು. ನೋಡಿ ಚೆನ್ನಾಗಿ ಬಂದಿದೆ. ನಮಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಬೋದು. ನೋಡಿ ನಾನು ಸ್ವಲ್ಪ ಮಾಡಿದ್ದು 4 ಮಾವಿನಕಾಯಿ ತೊಗೊಂಡಿದ್ದೆ. ಇಷ್ಟು ಪೌಡರ್ ಆಗಿದೆ. ನಮಗೆ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಕೂಡ ಮಾಡಿ ನಾವು ಪ್ರಿಸರ್ವ್ ಮಾಡಿ ಇಡ್ಬೋದು. ನೋಡಿ ಮನೆಯಲ್ಲೇ ಮಾಡಿದ ಆಮ್ಚೂರ್ ಪೌಡರ್ ರೆಡಿ ಆಯಿತು. ನೋಡಿ ಈ ಥರ ಬಂದಿದೆ. ಹಾಗೆಯೇ ಕ್ಲಿಯರ್ ಆಗಿದೆ ನೋಡಿ. ಇದನ್ನು ಇನ್ನೊಂದು ಬಾಕ್ಸಲ್ಲಿ ಹಾಕಿಟ್ರೆ ನಮಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಈ ಆಮ್ಚೂರ್ ಪೌಡರ್ ಮಾಡುವ ವಿಧಾನವನ್ನು ನಾನು ನಿಮಗೆ ತೋರಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.